ಏನ್ ಮೇಡಮ್ ಪಿಂಕ್ ಕಾರ್ಡ್ ಇದ್ರೆ ಮಾತ್ರ ಇನ್ಮೇಲೆ ನಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತಾ? ಏನಿದು ಹೊಸ ನ್ಯೂಸ್? ಎಲ್ಲ ಕಡೆ ವಿಡಿಯೋಗಳು ಬರ್ತಾ ಇದಾವೆ, ವೈರಲ್ ಆಗ್ತಾ ಇದಾವೆ. ನಮ್ಗಂತೂ ಕನ್ಫ್ಯೂಷನ್ ಆಗ್ತಾ ಇದೆ. ನಮ್ಗಂತೂ ಪಿಂಕ್ ಕಾರ್ಡೇ ಬಂದಿಲ್ಲ, ಕರೆಕ್ಟ್ ಅಲ್ವಾ? ಸೊ ಈ ಪಿಂಕ್ ಕಾರ್ಡ್ ಅನ್ನೋದು ನಾನು ಪ್ರೀವಿಯಸ್ ಆಗು ಒಂದು ವಿಡಿಯೋನ ಮಾಡಿ ಹಾಕಿದ್ದೆ. ಏನಿದು ಪಿಂಕ್ ಕಾರ್ಡ್, ಇದರಿಂದ ಏನೆಲ್ಲ ಸೌಲಭ್ಯಗಳು ಇರುತ್ತೆ, ಸರ್ಕಾರದಿಂದ ಏನೆಲ್ಲ ಒಂದು ಅಡ್ವಾಂಟೇಜಸ್ ಇರುತ್ತೆ ಅಂತ ಹೇಳಿ ವಿಡಿಯೋನ ಮಾಡಿದ್ದೆ. ಬಟ್ ಇವಾಗ ಒಂದಷ್ಟು ವಿಡಿಯೋಗಳಿಂದ ನೋಡಿ ನಿಮ್ಗೆ ಕನ್ಫ್ಯೂಷನ್ಸ್ ಆಗಿರ್ಬೋದು. ಸೊ ಅದನ್ನೆಲ್ಲ ಇವಾಗ ಸಾರ್ಟ್ ಔಟ್ ಮಾಡ್ಬೇಕು ಅಂತ ಹೇಳಿನೇ ನಾನ್ ಬಂದಿರುವಂತದ್ದು. ಸೊ ಹಾಗಾಗಿ ಎಲ್ಲರಿಗೂ ಮತ್ತೊಮ್ಮೆ ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಸ್ವಾತಿ. ಸೊ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಬೆಂಬಲನ ತೋರಿಸಿ. ಹಾಗೇನೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ, ಯಾಕಂದ್ರೆ ಕನ್ಫ್ಯೂಷನ್ಸ್ ನ ಮಾಡ್ಕೊಳಕ್ ಹೋಗ್ಬೇಡಿ ಅಂತ ಹೇಳಿದ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಏನಿದು ಪಿಂಕ್ ಕಾರ್ಡ್? ಫಸ್ಟ್ ಆಫ್ ಆಲ್ ಪಿಂಕ್ ಕಾರ್ಡ್ ಅಂತ ಹೇಳಿದ್ರೆ ನಿಮ್ಗೆ ಎಲ್ಲ ಮೀಡಿಯಾಗಳಲ್ಲೂ ನೋಡಿರ್ತೀರಾ, ಒಂದು ಐಡೆಂಟಿ ಕಾರ್ಡ್ ತರ ಇದೆ. ಅದ್ರ ಮೇಲೆ QR ಏನು ಸ್ಕ್ಯಾನ್ ಕೋಡ್ ಇರುತ್ತೆ, ನಿಮ್ಮ ಹೆಸರು ಇರುತ್ತೆ, ನಿಮ್ಮ ವಿಳಾಸ ಇರುತ್ತೆ, ನಿಮ್ಮ ಫೋನ್ ನಂಬರ್ ಇರುತ್ತೆ. ಪಿಂಕ್ ಕಾರ್ಡ್ ಇಂದ ಏನೆಲ್ಲ ಉಪಯೋಗ ಇದೆ ಅಂತ ನೀವು ಇವಾಗ ಕೇಳ್ಬೋದು. ಸೊ ಈಗ ನಾವೆಲ್ಲರೂ ಸ್ವಲ್ಪ ಟೆಕ್ನಾಲಜಿಗಳು ಡೆವಲಪ್ ಆದಂಗೆ, ಟೆಕ್ನಾಲಜಿಗಳು ಮುಂದೆ ಹೋದಂಗೆ ನಾವು ಕೂಡ ಅಥವಾ ಸರ್ಕಾರ ಕೂಡ ಅಪ್ಗ್ರೇಡ್ ವರ್ಷನ್ಗೆ ಮೂವ್ಮೆಂಟ್ ಆಗ್ತಾ ಇರೋಂಥದ್ದು. ಸೊ ನಾವೆಲ್ಲರೂ ರೇಷನ್ ಕಾರ್ಡ್ಗಳನ್ನ ಇಟ್ಕೊಂಡು ಹೋಗಿ ಎವ್ರಿ ಟೈಮ್ ನಾವು ರೇಷನ್ಗೆ ತಗೊಂಡು ಹೋದಾಗ ಸೈನ್ ಹಾಕಿ ಕೊಡೋರು, ಇಲ್ಲಾಂದ್ರೆ ಬಯೋಮೆಟ್ರಿಕ್ ನ ತಗೊಂಡು ಒಂದು ನಿಮ್ಗೆ ರೇಷನ್ಗಳನ್ನ ಕೊಡ್ತಾ ಇದ್ದಂಥದ್ದು ಎಲ್ಲರೂ ನೋಡ್ತಿದ್ವಿ. ಇನ್ಮೇಲೆ ಗೃಹಲಕ್ಷ್ಮಿ ಯೋಜನೆಯ ಸ್ಮಾರ್ಟ್ ಕಾರ್ಡ್, ಇಲ್ಲ ಅಂತ ಹೇಳ್ತಾ ಇದ್ರೆ ಪಿಂಕ್ ಕಾರ್ಡ್ ಅಂತ ಏನ್ ಕರೀತಾರೆ, ಅದ್ರ ಮೇಲೆ ಒಂದು QR ಸ್ಕ್ಯಾನ್ ಕೋಡ್ ಇರುತ್ತಂತೆ. ಆ ಕೋಡ್ ನ ನಾವು ಸ್ಕ್ಯಾನ್ ಮಾಡಿದ ತಕ್ಷಣ ನೀವು ಇಷ್ಟು ದಿನ ಎಷ್ಟು ಹಣನ ತಗೊಂಡಿದ್ದೀರಾ ಅಥವಾ ಯಾವ್ದಾದ್ರು ಪೆಂಡಿಂಗ್ ಅಮೌಂಟ್ ಇದೆಯಾ ಅಂತ ಹೇಳಿ ತೋರ್ಸುತ್ತೆ ಅಂತ ಹೇಳಿ ಈ ಪಿಂಕ್ ಸ್ಮಾರ್ಟ್ ಕಾರ್ಡ್ ನ ಲಾಂಚ್ ಮಾಡ್ತಾ ಇರುವಂತದ್ದು. ಬಟ್ ಇವಾಗ ಜಾನ್ವರಿ ತಿಂಗಳಿಂದ ಈ ಪಿಂಕ್ ಸ್ಮಾರ್ಟ್ ಕಾರ್ಡ್ ನ ಎಲ್ಲಾ ಕಡೆನೂ ವಿತರಣೆ ಮಾಡ್ತಾರೆ ಅಂತ ಹೇಳಿ ಒಂದು ನ್ಯೂಸ್ ಕೂಡ ಬಂದಿತ್ತು. ಆದ್ರೂ ಇನ್ನು ಜಾನ್ವರಿ ಬಂತು, ಇನ್ನೂ ಕಾರ್ಡ್ಗಳನ್ನ ವಿತರಣೆ ಮಾಡಿಲ್ಲ ಅಂತ ಹೇಳಿ ಕ್ವಶನ್ ಮಾರ್ಕ್ ಆಗಿರುತ್ತೆ, ಕರೆಕ್ಟ್ ಅಲ್ವಾ? ಸೊ ಈಗ ನೀವು ಎಲ್ಲೂ ಹೋಗಿ ಕಾರ್ಡ್ಗೆ ಅಪ್ಲೈ ಮಾಡುವಂತ ವಿಚಾರನೂ ಇಲ್ಲ, ಅಥವಾ ನೀವು ಹೋಗಿ ದುಡ್ಡು ಕೊಟ್ಟು ಕಾರ್ಡ್ನ ಮಾಡಿಸ್ಕೋಬೇಕು ಅಂತಾನು ಏನು ಇಲ್ಲ. ನಿಮ್ಮ ಮನೆ ಬಾಗಿಲಿಗೆ ಸರ್ಕಾರದವರೇ ಬಂದು ಪಿಂಕ್ ಕಾರ್ಡ್ ನ ವಿತರಣೆ ಮಾಡ್ತಾರೆ. ಸೊ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬೇಡಿ. ಸರ್ಕಾರದವರು ಇನ್ನು ಈ ಪಿಂಕ್ ಕಾರ್ಡ್ ನ ಜಾರಿಗೆ ತಂದಿಲ್ಲ. ಹೇಳ್ತಾ ಇದ್ದಾರೆ ನಾವು ತರ್ತೀವಿ, ಮಾಡ್ತೀವಿ, ಈ ತರ ಒಂದು ಕ್ವಿಕ್ ಆಗಿ ಆಕ್ಸೆಸ್ ಆಗುತ್ತೆ ಅಂತ ಹೇಳಿ. ಸೊ ಎಲ್ಲ ಲೆಕ್ಕಾಚಾರಗಳು ಸಿಗುತ್ತೆ, ನಮ್ಗೂ ನಿಮ್ಗೂ ಟ್ರಾನ್ಸ್ಪರೆನ್ಸಿ ಆಗಿರುತ್ತೆ ಅಂತ ಹೇಳಿ ವಿಚಾರಣೆ ಮಾಡಿರುವಂತದ್ದು. ಸೊ ಸರ್ಕಾರ ಹೇಳಿದೆ ಅಷ್ಟೇ, ಬಟ್ ಅದನ್ನ ಇನ್ನೂನು ಪಬ್ಲಿಕ್ಸ್ಗೆ ತಗೊಂಡು ಬಂದಿಲ್ಲ. ಸೊ ಪಿಂಕ್ ಕಾರ್ಡ್ ಇನ್ನು ಜಾರಿಗೆ ಬಂದಿಲ್ಲ. ಸೊ ಬಂದ ಮೇಲೆ ನೀವೇನು ಅಪ್ಲೈ ಮಾಡುವಂತ ಅವಶ್ಯಕತೆ ಇಲ್ಲ. ಇವಾಗ ನೀವು ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆಯ ಹಣ ತಗೋತಾ ಇದ್ರೆ ನಿಮ್ಮ ಮನೆಗೆ ಅಂಗನವಾಡಿ ಕಾರ್ಯಕರ್ತೆಯರು ಬರ್ತಾರೆ, ಇಲ್ಲ ಗ್ರಾಮ ಪಂಚಾಯಿತಿಯವರು ಬಂದು ನಿಮ್ಮ ಮನೆಯವ್ರಿಗೆ ಅಡ್ರೆಸ್ ಕಂಪ್ಲೀಟ್ ಡೀಟೇಲ್ಸ್ ಅವ್ರ ಹತ್ರ ಇರುತ್ತೆ, ಅವರು ಬಂದು ನಿಮ್ಗೆ ಪಿಂಕ್ ಸ್ಮಾರ್ಟ್ ಕಾರ್ಡ್ ನ ನಿಮ್ಮ ಮನೆಗೆ ತಲುಪಿಸ್ತಾರೆ. ಸೊ ಎಲ್ಲೂ ಹೋಗಿ ಅಪ್ಲೈ ಮಾಡಬೇಡಿ. ಆಮೇಲೆ ಇನ್ನೊಂದಷ್ಟು ವಿಡಿಯೋಗಳನ್ನ ನೋಡಿ ಕನ್ಫ್ಯೂಷನ್ಸ್ ಕೂಡ ಆಗ್ಬೇಡಿ. ಪಿಂಕ್ ಸ್ಮಾರ್ಟ್ ಕಾರ್ಡ್ ಯಾವಾಗ ಬರುತ್ತೆ ಅದ್ರ ಬಗ್ಗೆ ನಾನು ಖಂಡಿತವಾಗ್ಲೂ ನಿಮ್ಗೆ ವಿಡಿಯೋನ ಮಾಡಿ ಹೇಳ್ತೀನಿ. ಸೊ ಅಲ್ಲಿ ತನಕ ಕನ್ಫ್ಯೂಷನ್ಸ್ ಬೇಡ ಅಂತ ಹೇಳ್ತಾ ಇದ್ದೀನಿ. ಸೊ ಮತ್ತೊಂದು ವಿಚಾರ ಮಾತಾಡೋಣ. 5ನೇ ಕಂತಿನ ಹಣ ಎಲ್ಲರಿಗೂ ಬಂದಿದ್ಯಾ? ಸೊ ನನ್ಗಂತೂ ಬಂದಿದೆ 5ನೇ ಕಂತಿನ ಹಣ. ಸೊ ನಾನು ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ಎಂಕ್ವೈರಿ ಮಾಡಿದೆ, ಅವರೆಲ್ಲರಿಗೂ 5ನೇ ಕಂತಿನ ಹಣ ಬಂದಿದೆ ಅಂತ ಹೇಳಿದ್ರು. ಸೊ ಆಲ್ಮೋಸ್ಟ್ ನಿನ್ನೆಯಿಂದ ಎಲ್ಲರಿಗೂ ಅಮೌಂಟ್ ರಿಲೀಸ್ ಆಗೋಗ್ಬಿಟ್ಟಿದೆ. ಇನ್ನು ಮುಂದೆ ಲೇಟ್ ಆಗಲ್ಲ ಅಂತಾನು ಹೇಳಿದೆ. ಯಾಕಂದ್ರೆ ಸರ್ಕಾರ ಇಷ್ಟು ದಿನ ಸರ್ವೆಗಳನ್ನ ಮಾಡ್ತಾ ಇತ್ತು, ಯಾರ್ಯಾರಿಗೆಲ್ಲ ಬರ್ತಾ ಇದೆ, ಯಾರ್ಯಾರೆಲ್ಲ ಏನೋ ಡೂಪ್ಲಿಕೇಟ್ ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿದ್ದಾರೆ, ಫ್ರಾಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದಷ್ಟು ವಿಚಾರಗಳನ್ನ ಎಲ್ಲಾನು ಸಾರ್ಟ್ ಔಟ್ ಮಾಡಿದ್ರು. ಹಾಗೇನೆ ಇನ್ನು 6ನೇ ಕಂತಿನವರೆಗೂ ಹಣನ ರಿಲೀಸ್ ಮಾಡೋದಕ್ಕೆ ಒಂದಷ್ಟು ಅಮೌಂಟ್ ನ ಆಹಾರ ಇಲಾಖೆಯಿಂದ ಆಲ್ರೆಡಿ ಅಕೌಂಟ್ ಗಳಲ್ಲಿ ಇಟ್ಟಿದ್ದಾರೆ. ಸೊ ಲಾಸ್ಟ್ ಟೈಮ್ ಹಿಂಗೆ ಒಂದು ಬಟನ್ ಒತ್ತಿದ ತಕ್ಷಣ ಅಮೌಂಟ್ ಬರುತ್ತೆ ಅಂತ ಹೇಳಿದ್ರಲ್ಲ, ಆ ತರ ಇವಾಗ ನೆಕ್ಸ್ಟ್ ಕಂತಿನ ಹಣಗಳಿಗೆ ಆಲ್ರೆಡಿ ಅಮೌಂಟ್ ನ ಜಮಾ ಮಾಡಿ ಇಡ್ತಾ ಇದ್ದಾರೆ. ಸೊ ಇನ್ಮೇಲೆ ನಿಮ್ಗೆ ಕ್ವಿಕ್ ಆಗಿ ಹಣ ಬರುವಂತದ್ದು. ಸೊ ಹಾಗಾಗಿ ನಿನ್ನೆಯಿಂದ 5ನೇ ಕಂತಿನ ಹಣ ಎಲ್ಲರಿಗೂ ರಿಲೀಸ್ ಆಗಿದೆ. ಸೊ ರಿಲೀಸ್ ಆಗಿದೆ, ನಿಮ್ಮ ಅಕೌಂಟ್ಗೆ ಹಣ ಬಂದಿದೆ ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನನಗೂ ಖುಷಿ ಆಗುತ್ತೆ. ಯಾಕಂದ್ರೆ ನಾನು ಮಾಡ್ತಾ ಇರೋ ವಿಡಿಯೋ ಇಂದ ಅಟ್ಲೀಸ್ಟ್ ನಿಮಗೆ ಏನಾದ್ರೂ ಒಂದು ಜಾಗೃತಿ ಮೂಡಿ ಅದರಿಂದ ನೀವು ಇಂಪ್ಯಾಕ್ಟ್ ಆಗಿ ಅದರಿಂದ ನಿಮಗೂ ಕರೆಕ್ಷನ್ಸ್ ಗಳನ್ನ ಮಾಡ್ಕೊಂಡು ವಿಡಿಯೋಗಳನ್ನ ನೋಡಿ ಹೆಲ್ಪ್ ಆಗಿದ್ರೆ ನಿಮಗೂ ಹಣ ಬಂದಿರುತ್ತೆ. ಸೊ ಯಾರಿಗೆಲ್ಲ ಹಣ ಬಂದಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ. ಹಾಗೇನೆ ನಿನ್ನೆ ಒಂದಷ್ಟು ಜನರಿಗೆ ರಿಲೀಸ್ ಆಗಿದೆ, ಬಟ್ ಈಗ ಇನ್ನೂ ಒಂದಷ್ಟು ಜಿಲ್ಲೆಗಳಾಗಿರ್ಬೋದು ಅಥವಾ ಇನ್ನೊಂದಷ್ಟು ಜನರಿಗೆ ಅಮೌಂಟ್ ಬಂದಿರೋದಿಲ್ಲ. ಯಾಕೆ ಅಂತಾನು ಹೇಳ್ತೀನಿ. ಇವಾಗ ಕಂಟಿನ್ಯೂಸ್ ಆಗಿ 3 ದಿನ ರಜೆ ಇರೋದ್ರಿಂದ ಬ್ಯಾಂಕ್ ಅಲ್ಲೂ ಒಂದ್ ಸ್ವಲ್ಪ ಇಶ್ಯೂಸ್ ಗಳಿರುತ್ತೆ, ಕರೆಕ್ಟ್ ಅಲ್ವಾ? ಸೊ ನೀವು ಇವಾಗ ವೆಯ್ಟ್ ಮಾಡ್ಬೇಕು. ಬಟ್ ಈ ತಿಂಗಳು ಜಾನ್ವರಿ ತಿಂಗಳಲ್ಲಿ ಯಾರಿಗೆಲ್ಲ ಹಣ ಪೆಂಡಿಂಗ್ ಅಮೌಂಟ್ಗಳು ಇತ್ತು, ಈ ಅಮೌಂಟ್ ನಿಮ್ಗೆ 100% ಈ ತಿಂಗಳೊಳಗಡೆ 5ನೇ ಕಂತಿನ ಹಣ ಕ್ಲಿಯರ್ ಆಗುತ್ತೆ. ಸೊ ಮುಂದಿನ ತಿಂಗಳಿಂದ ನೀವು 6ನೇ ಕಂತಿಗೆ ಎಕ್ಸ್ಪೆಕ್ಟ್ ನ ಮಾಡ್ಕೊಂತ ಹೋಗ್ಬೋದು. ಸೊ ಯಾವ್ದೇ ಅಮೌಂಟ್ಗಳು ಇಷ್ಟು ದಿನ ಹೋಲ್ಡ್ ಅಲ್ಲಿ ಇತ್ತು, ಈ ಅಮೌಂಟ್ ಕಂಪ್ಲೀಟ್ ಆಗಿ ನಿಮಗೆ ಮುಗಿಯುತ್ತೆ, ಕರೆಕ್ಟ್ ಆಗಿ ಅಕೌಂಟಿಗೆ ಬರುತ್ತೆ.
ಸೊ ನೆಕ್ಸ್ಟ್ ಪಾಯಿಂಟ್, ಗೃಹಲಕ್ಷ್ಮಿ ಯೋಜನೆಯ ಅಪ್ಲಿಕೇಶನ್ಗಳು ಶುರುವಾಗಿದೆಯಾ ಅಂತ ಹೇಳಿ ಒಂದು ಪ್ರಶ್ನೆ ಇರ್ಬೋದು. ಗೃಹಲಕ್ಷ್ಮಿ ಯೋಜನೆಯ ಅಪ್ಲಿಕೇಶನ್ಗಳನ್ನ ಹಾಕೋದಿಕ್ಕೆ ಯಾರೂ ನಿಮಗೆ ಕೊನೆಯ ದಿನಾಂಕನ ಎಲ್ಲೂ ಘೋಷಣೆ ಮಾಡಿಲ್ಲ. ಸೊ ನೀವೇನ್ ಮಾಡ್ತೀರಾ, ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಕರೆಕ್ಷನ್ ಆಗಿದ್ಯಾ, ರೇಷನ್ ಕಾರ್ಡ್ ಅಲ್ಲಿ ಕರೆಕ್ಷನ್ಗಳು ಆಗಿದ್ರೆ ನೀವು ಇವಾಗ್ಲೂ ಕೂಡ ಹೋಗ್ಬಿಟ್ಟು ನಿಮ್ಮ ಬೆಂಗಳೂರು 1, ಗ್ರಾಮ 1 ಅಥವಾ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ನೀವು ಅಪ್ಲಿಕೇಶನ್ಸ್ ನ ಸಲ್ಲಿಸಬಹುದಾಗಿದೆ. ಸೊ ಇದಕ್ಕೆ ಕೊನೆ ದಿನಾಂಕನೂ ಇಲ್ಲ ಅಥವಾ ಏನೂ ಅನೌನ್ಸ್ ಮಾಡಿಲ್ಲ, ಎಲ್ಲ ಡಾಕ್ಯುಮೆಂಟೇಶನ್ಸ್ ಗಳು ಕರೆಕ್ಟ್ ಆಗಿದೆ ಅಂತ ಹೇಳಿದ್ರೆ ಹೋಗಿ ಈಗ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆನ ನೀವು ಅಪ್ಲೈ ಮಾಡಬಹುದಾಗಿದೆ. ಆಮೇಲೆ ಅಪ್ಲೈ ಮಾಡೋ ತಿಂಗಳಿಂದ ನೆಕ್ಸ್ಟ್ ತಿಂಗಳಿಂದ ಮಾತ್ರ ನಿಮ್ಗೆ ಹಣ ಬರೋದು. ಈ 5ನೇ ಕಂತಿನ ಹಣದವರೆಗೂ ಯಾರಿಗೆಲ್ಲ ಬಂದಿತ್ತಲ್ಲ ಅದು ನಿಮ್ಗೆ ಬರೋದಿಲ್ಲ. ನೀವು ಯಾವ ತಿಂಗಳು ಮಾಡ್ತೀರಾ ಆ ತಿಂಗಳಿಂದ ಮಾತ್ರ ನಿಮ್ಗೆ ಕಂಟಿನ್ಯೂ ಸಿಗುವಂಥದ್ದು, ಹೊಸದಾಗಿ ಅಮೌಂಟ್ ಸಿಗುವಂಥದ್ದು. ಸೊ ಹಳೆದೆಲ್ಲ ನೀವು ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ. ಸೊ ಕೊನೆ ದಿನಾಂಕ ಅನೌನ್ಸ್ ಮಾಡಿಲ್ಲ. ಸೊ ಗೃಹಲಕ್ಷ್ಮಿ ಯೋಜನೆ ಯಾವಾಗ್ಲೂ ಓಪನ್ ಆಗಿರುತ್ತೆ, ನೀವು ಹೋಗಿ ಅಪ್ಲೈನ ಮಾಡಬಹುದಾಗಿದೆ. ಬಟ್ ಡಾಕ್ಯುಮೆಂಟೇಶನ್ಸ್ ನ ಕರೆಕ್ಟ್ ಆಗಿ ಇಟ್ಕೊಳ್ಳಿ. ಡಾಕ್ಯುಮೆಂಟ್ಸ್ ಏನೇಳಿ ಆಧಾರ್ ಕಾರ್ಡು, ಮನೆ ಮುಖ್ಯಸ್ಥ ಹೆಸರು, ರೇಷನ್ ಕಾರ್ಡ್ ಅಲ್ಲಿ ಮಹಿಳೆಯರದಾಗಿರ್ಬೇಕು. ಸೊ ಈ ತರ ಒಂದಷ್ಟು ವಿಚಾರಗಳು ನಮ್ಗಿರುತ್ತೆ. BPL ಕಾರ್ಡ್ ಹೋಲ್ಡರ್ಸ್ ನ ಇದಕ್ಕೆ ಹಾಕುವಂತ ಒಂದು ಅಧಿಕಾರ ಇರುವಂತದ್ದು. ಸೊ ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ನೀವು ಗೃಹಲಕ್ಷ್ಮಿ ಯೋಜನೆಗೆ ಹಣನ ಹಾಕ್ಬೋದು. ಸೊ 5ನೇ ಕಂತಿನ ಹಣ ಅಂತೂ ಬಂದಿದೆ. ಪೀಸ್ ಆಗಿ ಇನ್ನೇನ್ ಹಬ್ಬ ಬರ್ತಾ ಇದೆ, ಹಬ್ಬಕ್ಕೆ ದುಡ್ಡು ಇಟ್ಕೊಂಡು ಮಜಾ ಮಾಡ್ರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಏನ್ ಅನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಹೇಳಿ ತಿಳಿಸಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ನಮಸ್ಕಾರ.